ಮಕ್ಕಳು ಮರಿ ಕರ್ಕೊಂಡು ಕಾಂತಾರ ಪಿಕ್ಚರಿಗೆ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಟಿಕೆಟ್ ಇಲ್ಲ ಅಂತಾರೆ. ಬ್ಲಾಕಲ್ಲಿ ನೋಡಿದ್ರೆ 500 ರೂಪಾಯಿ ಗಟ್ಟಲೆ ಟಿಕೆಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸುತ್ತ. ನಾವು ನೋಡಿದ್ರೆ ಟಿಕೆಟ್ ಕೇಳಿದ್ರೆ ಇಲ್ಲಿ ಟಿಕೆಟ್ ಇಲ್ಲ, ವಾಪಸ್ ಹೋಗ್ರಿ ಅಂತಾರೆ. 11:15 ಬಂದಿರೋದು, ಇನ್ನೂ ಟಿಕೆಟ್ ಇಲ್ಲ. ಈಗ ನೋಡಿದ್ರೆ ಆನ್ಲೈನ್ ಬುಕ್ಕಿಂಗ್ ಅಂತಾರೆ. ಎಲ್ಲರ ಹತ್ರನೂ ಫೋನ್ ಇದಾವ ಸರ್, ಎಲ್ಲರೂ ಗೂಗಲ್ ಪೇ ಫೋನ್ ಪೇನೇ ಇಟ್ಕೊಂಡು ಓಡಾಡ್ತಿದ್ದಾರೆ. 80% ಅವ್ರು ಏನಾದ್ರು ಕೊಟ್ಟರೆ, ಆನ್ಲೈನ್ ಬುಕ್ಕಿಂಗ್ ಕೊಟ್ಟರೆ ಇನ್ನು 20% ಅವರು ಟಿಕೆಟ್ ಕೊಡಬೇಕಿತ್ತು. ಅದೂ ಇಲ್ಲ. ನಾವು ಸಣ್ಣ ಮಕ್ಳನ್ನ ಇಟ್ಕೊಂಡು ಮತ್ತೆ ಪಿಕ್ಚರ್ ಯಾಕೆ ನೋಡಬೇಕು? ಮಕ್ಕಳಿಗೆ ದಸರಾ ರಜೆ, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ನಾವು ಎಲ್ಲ ಡ್ಯೂಟಿಗೆ ಹೋಗೋರು. ಇವತ್ತಿಗೆ ರಜೆ ಮುಗಿದೋಗುತ್ತೆ, ಬೆಳಗ್ಗೆ ಎದ್ದರೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೋಸ್ಕರನೇ ಫಿಲಮ್ ನೋಡೋಕ್ಕಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಟಿಕೆಟ್ ಇಲ್ಲ, ವಾಪಸ್ ಹೋಗ್ರಿ, ಆನ್ಲೈನ್ ಬುಕ್ಕಿಂಗ್ ಮಾಡಿರಿ ಅಂದರೆ ಇನ್ನೊಂದ್ಸಲ ಮಕ್ಳಿಗೆ ರಜೆ ಕೊಡ್ತಾರಾ? ನಾವು ಪದೇ ಬಂದು ಹೋಗಿ ಪಿಕ್ಚರ್ ನೋಡೋಕ್ಕೆ. ಆಮೇಲೆ ನೋಡಿದ್ರೆ ಪಿಕ್ಚರ್ ನೋಡ್ರಿ ಪ್ರಮೋಷನ್ ತಗೊಳ್ರಿ ಅಂತ ಹೇಳ್ತಾರೆ. ನಾವು ನೋಡಿದ್ರೆ ತಾನೇ ಅವ್ರಿಗೆ ಪ್ರಮೋಷನ್ ಸಿಗೋದು, ಅವರಿಗೆ ಅಮೌಂಟ್ ಬರೋದು. ನಾವು ನೋಡ್ದಲ್ಲೇ ಇದ್ರೆ ಇನ್ನೆಂತ ನಾವು ಪಿಕ್ಚರ್ನ ಬಳಸೋದಾಗುತ್ತೆ? ಎಲ್ಲರೂ ಆನ್ಲೈನ್ ಅಂತಂದರೆ ಎಲ್ಲ ಮೊಬೈಲ್ ಇಟ್ಕೊಂಡೆ ಹಂಗಾರೆ ಆನ್ಲೈನಲ್ಲೇ ನೋಡ್ಬಿಡ್ಬೇಡ. ಟ್ಯಾಕಿಸ್ಗಳೇ ಬೇಡ, ಟ್ಯಾಕಿಸ್ ಎಲ್ಲ ಮುಚ್ಚಿಬಿಡೋಣ. ಅತ್ಲಾಗೆ ಮಾಲು ಬೇಡ. ಮಾಲಲ್ಲಿ ನೋಡಿದ್ರೆ 1 to double ದುಡ್ಡು ಕೇಳ್ತಾರೆ. ಇನ್ನೊಂದೇನಂದ್ರೆ ಟಿಕೆಟ್ ಕೊಡಂಗಿದ್ರೆ ಟಿಕೆಟ್ ಕೊಡ್ಲಿ. ಕೊಡ್ದಿದ್ಮೇಲೆ ಅವ್ರ ಟಿಕೆಟು ಬೇಡ, ಅವ್ರ ಫಿಲಮು ಬೇಡ. ಅವ್ರು ಆರಾಮಾಗಿ ಅವ್ರವರೇ ಎಲ್ಲ ಮೊಬೈಲ್ಗಳಲ್ಲಿ ಹಂಗ ರೀಚಾರ್ಜ್ ಮಾಡಿ ರೀಚಾರ್ಜಲ್ಲೇ ನೋಡ್ಬಿಡ್ತೀವಿ. ಊಟಲ್ಲಿ ನೋಡ್ರಿ, ಅದ್ರಲ್ಲಿ ನೋಡ್ರಿ, ಇದ್ರಲ್ಲಿ ನೋಡ್ರಿ ಅಂತಾರಲ್ಲ, ನಾವು ಅದ್ರಲ್ಲೇ ನೋಡ್ತೀವಿ. ಹಂಗಾರೆ ನೀವು ಫಿಲಮು ಹಾಕೋದು ಬೇಡ, ಟ್ಯಾಕಿಸಲ್ಲಿ ನಾವು ಪಿಕ್ಚರ್ ನೋಡೋದು ಬೇಡ ಬಿಡ್ರಿ. ಹಂಗಾರೆ ಫಿಲಮೇ ಬೇಡ ನಮಗೆ. ಶಿವಮೊಗ್ಗ ಗೋಪಿ ಸರ್ಕಲ್ ಮಲ್ಲಿಕಾರ್ಜುನ ಥಿಯೇಟರ್. ಇದು ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ ಈಗ ಪಿಕ್ಚರ್ ರಿಲೀಸ್ ಆಗಿದ್ದು ಗುರುವಾರ 2ನೇ ತಾರೀಕು ರಿಲೀಸ್ ಆಗಿರೋದು. ಆವತ್ತಿಂದನೂ ವಿಂಡೋದಲ್ಲಿ ಥಿಯೇಟ್ರ್ ಒಳಗಡೆ ಒಂದು ಟಿಕೆಟ್ ಕೂಡ ಕೊಟ್ಟಿಲ್ಲ. ಎಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸುಮಾರು ಜನ, ಒಂದು 100, 200 ಜನ, 300 ಜನ ಬಂದು ವಾಪಸ್ ಹೋಗ್ತಾರೆ. ಹಳ್ಳಿಗಳಿಂದ ದೂರದಿಂದ ಬರ್ತಿದ್ದಾರೆ ಜನ. ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ. ಆನ್ಲೈನ್ ಬುಕ್ಕಿಂಗ್ ಅಂತ ಹೇಳ್ತಿದ್ದಾರೆ. ಒಬ್ರಿಗೆ ಹೇಳೋದಲ್ಲ, ಈ ಟೋಟಲಿ ಯಾರು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಇದೇ ರೀತಿ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ನಿಮ್ಮ ಚಿತ್ರರಂಗದ ಒಂದು ಇದೇನೇ ಕಳ್ಕೊಳ್ತೀರಾ ನೀವು. ಯಾಕೆಂದರೆ ಹಳ್ಳಿ ಜನಗಳಿಂದನೇ ಬೆಳೆದಿರೋದು ಕನ್ನಡ ಚಿತ್ರರಂಗ ಇವತ್ತು. ಈ ರೀತಿ ನೀವು ಆನ್ಲೈನ್ ಅಂದರೆ ಸಿಟಿಯಲ್ಲಿ ಯಾರು ಇರೋರು, ಫೋನ್ ಪೇ ಇರೋರು, ಮತ್ತೊಂದು ಇರೋರು ನೋಡ್ತಾರೆ. ಹಳ್ಳಿಗಳಿಂದ ಇವತ್ತು ರಜೆ ಇದೆ ಅಂಥೇಳಿ ಮಕ್ಕಳು ಮರಿಯನ್ನು ಕರ್ಕೊಂಡು ದೂರದಿಂದ ಬಂದಿರ್ತಾರೆ. ಅವರೆಲ್ಲ ಏನು ಮಾಡಬೇಕು? ಅವ್ರ ಹತ್ರ ಎಲ್ಲ ಫೋನ್ ಪೇ ಇರೋದಿಲ್ಲ, ಆನ್ಲೈನ್ ಇರೋದಿಲ್ಲ, ಎಲ್ಲರ ಹತ್ರನೂ ಇರಲ್ಲ. ಅದಕ್ಕೆ 70% ನೀವು ಕೊಡೋ ರೀತಿ ಮಾಡಿಕೊಂಡು 30% ಇನ್ನು ಇಲ್ಲದೇ ಇರೋಂಥ ಜನಗಳಿಗೆ ಥಿಯೇಟ್ರಲ್ಲಿ ಟಿಕೆಟ್ ಕೊಡೋ ಥರ ಮಾಡಬೇಕು. ಆ ಒಂದು ಇದು ಬೆಳೆಸ್ಕೊಂಡು ಹೋಗಬೇಕು ಅಂಥೇಳಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದ್ರ ಸಂಬಂಧಪಟ್ಟಂತೆ ಯಾರಿದ್ದಾರೆ ಇದ್ರ ತನಿಖೆ ಆಗಬೇಕು. ಅದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈಗ ನಾವು ಬಂದಿರೋದು ಇವತ್ತು ರಜೆ ಇದೆ, ಎಲ್ಲ ದಸರಾ ರಜೆ ಇದೆ ಅಂತಕ್ಕೆ ಎಲ್ಲ ಹೆಣ್ಮಕ್ಳು ಆಗಲಿ ಮಕ್ಕಳಾಗಲಿ ಎಲ್ಲ ಬಂದಿರ್ತಾರೆ. ಇವರು 70% ಬುಕ್ ಮೈ ಶೋ ಕೊಟ್ಟರು, ಇನ್ನು 30% ಇಲ್ಲಿ ಅಮೌಂಟ್ ಇಲ್ಲಿ ಕೊಡ್ಬೇಕು ಟಿಕೆಟು. ಇವ್ರು ನೋಡಿದ್ರೆ ಎಲ್ಲ 100% ಎಲ್ಲ ಇದು ಆನ್ಲೈನ್ ಬುಕ್ಕಿಂಗ್ಗೆ ತೋರಿಸ್ತಾ ಇದಾರಲ್ಲ. ಇದು ಯಾಕೆ? ಎಲ್ಲ ಜನ ಬಂದಿರೋದು ಏನಕ್ಕೆ? ಎಲ್ಲ ಫಿಲಮ್ ನೋಡೋಕ್ಕೆ ಬಂದಿರೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತಾರೆ. ಇವರು ಈ ಥರ ಮಾಡ್ತಿರೋದು ಯಾವ ಜನಗಳು ಬರೋಲ್ಲ. ಹೆಣ್ಮಕ್ಳು ನೋಡ್ರಿ, ಹೆಣ್ಮಕ್ಳಾಗಲಿ ಮಕ್ಕಳಲ್ಲೇ ಬಂದಿರ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರ ತನೂ ಬುಕ್ ಮೈ ಶೋ ಬುಕ್ ಮಾಡೋಕ್ಕೆ ಬರುತ್ತೆ ಅವರಿಗೆ. ಆಲ್ಮೋಸ್ಟ್ ಅಲ್ಲಿ ಯಾರೂ ಬರೋಲ್ಲ. ಕೆಲವರಿಗೆ ಈ 70% ಬಂದರು, 30% ಬರೋಲ್ಲ. ಅವರೆಲ್ಲ ಬಂದಿರೋ ಟಿಕೆಟ್ ಅನ್ನೋಕ್ಕೆ ಅವ್ರಿಗೆ ಕೊಡ್ಬೇಕು ನೀವು ಟಿಕೆಟ್ನ. ಇದನ್ನ ಯಾಕೆ ಕೊಡ್ತಿಲ್ಲ? ಇದನ್ನ ಕೇಳ್ತಾ ಇರೋದು ನಾವು. ಈ ಕಾಂತಾರ ಇದು ಮಲ್ಲಿಕಾರ್ಜುನ ಥಿಯೇಟ್ರು. ಇದನ್ನೆಲ್ಲ ನೋಡ್ಬೇಕು. ಮ್ಯಾನೇಜರು, ಇದು ಓನರು ಅಷ್ಟೇ ನೋಡಬೇಕು. ಇದ್ರ ಬಗ್ಗೆ ಸ್ವಲ್ಪ ಫುಲ್ ಮುಂಚೆ ಎಚ್ಚರಿಕೆ ತಗೊಬೇಕು ಅಂತ ನಾವು ಹೇಳ್ತೀವಿ ಅಷ್ಟೇ ನಾವು ಇದನ್ನು.